ಯಾಕಂದ್ರೆ ಬಿಜೆಪಿ ಅದನ್ನೇ ಅಜೆಂಡಾ ಮಾಡ್ಕೊಂಡು ಅಧಿಕಾರಕ್ಕೆ ಬಂತು. ಇನ್ನು ಕೆಪಿಸಿಸಿ ಸದಸ್ಯ ಸಭೆಗಳು ನಿರ್ಣಯ ಮಾಡಿದ್ದಾರೆ ಮೋದಿ ಅವರು, ಅಮಿತ್ ಶಾ ಅವರು ಅವ್ರನ್ನ ರಾಜೀನಾಮೆ ಕೊಡಬೇಕು. ಒಂದು ಕೆಪಿಸಿಸಿ ನಿರ್ಣಯವನ್ನ ರಾಮ ಮಂದಿರದ ಪರವಾಗಿ ಮಾಡಿಬಿಟ್ಟಿದ್ರೆ, ರಾಮ ಮಂದಿರಕ್ಕಾಗಿ ಇಷ್ಟೊಂದು ಸಂಘರ್ಷ ಮಾಡುವ, ಹೋರಾಟ ಮಾಡಿ ನಿರ್ಮಾಣ ಮಾಡುವಂತ ಪರಿಸ್ಥಿತಿಯೇ ನಿರ್ಮಾಣ ಆಗ್ತಿರ್ಲಿಲ್ಲ. ಸೋಮನಾಥ್ ಮಂದಿರದ ಜೊತೆಗೆ ರಾಮ ಮಂದಿರದ ನಿರ್ಮಾಣವೂ ಆಗ್ಬಿಡ್ತಿತ್ತು. ಈಗಲೂ ನಾನು ಒಂದು ಮಾತು ಹೇಳಕ್ ಬಯಸ್ತೇನೆ. ರಾಮ ಭಕ್ತರ ಸರ್ಕಾರ ಇದೆ. ರಾಮನ ಭಕ್ತಿಯ ಭಾವನೆಯ ದುರುಪಯೋಗ ಪಡಿಸ್ಕೊಂಡ ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ಕಾಣಿಕೆ ಹಣವನ್ನ ಯಾರು ತಿಂದಿದಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗತ್ತೆ. ಯಾಕೆಂದ್ರೆ ಅಲ್ಲಿ ರಾಮ ಭಕ್ತರ ಸರ್ಕಾರ ಇದೆ. ಯಾರನ್ನೂ ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ. ದೂರು ಕೊಟ್ಟಿದ್ದು ಟ್ರಸ್ಟಿನ ದೂರಿನ ಮೇಲೇನೆ ತನಿಖೆ ನಡೀತಾ ಇರೋದು, SIT ರಚನೆ ಆಗಿರೋದು. ದೂರೇ ಕೊಡದೇ ಇದ್ದಿದ್ರೆ SITಯೇ ರಚನೆ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಕಳಕಳಿ ರಾಮ ಭಕ್ತರ ಭಾವನೆಗಳಿಗೆ ಘಾಷಿಯಾಗೋದನ್ನ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಕಾರಣಕ್ಕೇನೆ SIT ರಚನೆ ಮಾಡಿದ್ದು. ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ನಮಗೆ ಈ ಬೆಳವಣಿಗೆ ಅಲ್ಲಿ ರಾಮ ದೇವಾಲಯದಲ್ಲಿ ಕಾಣಿಕೆಯ ದುರುಪಯೋಗ ನಮಗೆ ಸಂಕಟ ತಂದಿದೆ. ರಾಮ ಭಕ್ತರಿಗೆ, ರಾಮ ವಿರೋಧಿಗಳು ವಿಕೃತ ಆನಂದ ಅನುಭವಿಸ್ತಾ ಇದ್ದಾರೆ. ಇದೆಲ್ಲ ಆಗಿದ್ ನೋಡಿ. ಯಾರು ರಾಮ ಮಂದಿರವನ್ನೇ ನಿರ್ಮಾಣ ಮಾಡೋದನ್ನು ವಿರೋಧಿಸಿದ್ರೋ, ಯಾರು ನಮ್ಮ ಮೇಲೆ ಗೋಲಿಬಾರ್ ಮಾಡಿರೋ, ಕರಸೇವಕರನ್ನ ಕೊಂದ್ರೋ, ಕಂಡಲ್ಲ ಅರೆಸ್ಟ್ ಮಾಡಿದ್ರೋ, ಆ ಜನ ಈ ಬೆಳವಣಿಗೆಯಿಂದ ಸಂಕಟ ಪಡ್ತಾ ಇಲ್ಲ, ಸಂಭ್ರಮಿಸ್ತಾ ಇದ್ದಾರೆ. KPCC ನಿರ್ಣಯ ಏನೂ ಮಾಡಿದೆ. ನಿಮಗೆ ತಾಕತ್ತಿದ್ರೆ ನಾವ್ ಹೇಳ್ತೀವಿ, ಯಾವ್ಯಾವುದನ್ನ ಆಕ್ರಮಣಕಾರಿಗಳು ದೇವಾಲಯಗಳನ್ನು ಧ್ವಂಸ ಮಾಡಿ ಮಸೀದಿ ಮದ್ರಾಸ ಮಾಡಿದಾರೋ ಎಲ್ಲವೂ ಪುನರ್ ನಿರ್ಮಾಣ ಆಗ್ಬೇಕು. ಅದು ನಮ್ಮ ಭಕ್ತಿಯ ಪರಾಕಾಷ್ಠೆ. ನಿಮಗೆ ಭಕ್ತಿ ಇದ್ರೆ ರೆಜಲ್ಯೂಷನ್ ಮಾಡಿ ನಿಮ್ಮ AICC ನಲ್ಲಿ ಯಾವ್ಯಾವುದು ದೇಶದಲ್ಲಿ ಆಕ್ರಮಣ ಆಗಿರ್ತಕ್ಕಂಥ ಮಂದಿರಗಳೇನಿದಾವೆ ಅದೆಲ್ಲವೂ ಪುನರ್ ನಿರ್ಮಾಣ ಆಗ್ಬೇಕು ಅಂತ ಮಾಡಿ. ಅವಾಗ ನಿಮ್ ಭಕ್ತಿ ಪ್ರಕಟ, ನೀವು ನಿಜ ಭಕ್ತಿ ಅಂತ ತೋರಿಸುತ್ತೆ. ಅದು ನಿಮ್ಮ ನಿಜ ಭಕ್ತಿ ಅಂತ ತೋರಿಸುತ್ತೆ. ನೀವೇನ್ ಮಾಡ್ತಾ ಇದ್ದೀರಿ? ಯಾರು ರಾಮ ಮಂದಿರ ನಿರ್ಮಾಣದ ನೇತೃತ್ವ ವಹಿಸಿದ್ರೋ ಅವ್ರ ಮೇಲೆ ಆಪಾದನೆ ವರ್ಷ ಕೆಲಸ ಮಾಡಿಸ್ತಿದ್ದೀರಾ. ನೀವೇನ್ ಕೇಳ್ತಾ ಇದ್ದೀರಿ? ಮೋದಿ ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ಯಾಕೆ? ರಾಮ ಮಂದಿರ ನಿರ್ಮಾಣಕ್ಕೆ ಇದ್ದ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿರೋ ಕಾರಣಕ್ಕೆ ರಾಜೀನಾಮೆ ಕೊಡ್ಬೇಕು. ಅದಕ್ಕೆ ನಿಮಗೆ ಅವ್ರನ್ನ ರಾಜೀನಾಮೆ ಕೇಳ್ತಾ ಇದ್ದೀರಾ? ಟ್ರಸ್ಟ್ ನಲ್ಲಿ ಮೋದಿ ಇದ್ದಾರಾ? ಅಮಿತ್ ಶಾ ಇದ್ದಾರಾ? ಯಾರಿದ್ದಾರೆ? ಅಥವಾ ಕಾಣಿಕೆ ಹಣದ ದುರುಪಯೋಗ ಅದ ಆಪಾದನೆ ಅವ್ರ ಮೇಲೆ ಇದೆಯಾ? ಇದೇ ನಿಮ್ ಷಡ್ಯಂತ್ರ. ಅಂದ್ರೆ ನಿಮಗೆ ರಾಮನ ಮಂದಿರವನ್ನೇ ಸಹಿಸಕ್ ಆಗ್ತಿಲ್ಲ, ಅದಕ್ಕಾಗಿ ಈ ಆಪಾದನೆ ಮಾಡ್ತಾ ಇದ್ದೀರಿ. ನಿಮ್ಮ ಆಪಾದನೆಯ ಉದ್ದೇಶನೇ ರಾಮ ಮಂದಿರದ ನಿರ್ಮಾಣವನ್ನೇ ನಿಮಗೆ ಸಹಿಸಕ್ ಆಗ್ತಿಲ್ಲ, ಅದಕ್ಕಾಗಿ ನಿಮಗೆ ಸಂಕಟ. ನಮಗೆ ರಾಮ ಮಂದಿರದ ನಿರ್ಮಾಣದ ಬಗ್ಗೆ ಸಂತೋಷ ಇದೆ, ಸಂಭ್ರಮ ಪಟ್ಟಿದ್ದೀವಿ. ಈಗ ನಾವು ಸಂಕಟ ಪಡ್ತಾ ಇದ್ದೀವಿ, ಇದಾಗಬಾರ್ದಿತ್ತು ಅಂತ ಹೇಳಿ. ಆದ್ರೆ ನೀವು ನಿರ್ಮಾಣ ಸಂದರ್ಭದಲ್ಲೂ ಸಂಕಟ ಪಟ್ಟು ಈಗ ಸಂಭ್ರಮ ಪಡ್ತಾ ಇದ್ದೀರಿ. ಇದು ನಮಗೂ ನಿಮಗೂ ಇರೋ ವ್ಯತ್ಯಾಸ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.